ಅನ್ನ ಅನ್ನ ಮಾವನ್ಗೆ ಇಲ್ಲಿ ಪಾಪು ಮಂಜು ಮಾವನ್ಗೆ ಏನದು ಹೆಂಗೆ ಅಂದ್ರೆ ಇವಾಗ ಒಂದು ಫುಲ್ ಹಾಕೋದು 1 ನಿಮಿಷ 9 ಸೆಕೆಂಡ್ ಆಯ್ತು. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಇವತ್ತಿನ ನನ್ನ ವ್ಲಾಗಲ್ಲಿ ನೆನ್ನೆ ನಮ್ಮ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶದ ವ್ಲಾಗ್ನ ಹಾಕಿದ್ದೆ. ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೆನ್ನೆ ಚಪ್ರ ಪೂಜೆ ಮಾಡೋದಾಗಿರ್ಬೋದು, ಗಣಪತಿ ಪೂಜೆ ಇದ್ದಾಗಿರ್ಬೋದು, ಹಾಗೆ ಚಪ್ರನೆಲ್ಲ ಯಾವ ರೀತಿ ಡೆಕೋರೇಟ್ ಮಾಡಿದ್ರು, ಯಾವ ರೀತಿ ಪೂಜೆ ಎಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಹಾಕಿದ್ದೆ. ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ನೆನ್ನೆದೆಲ್ಲ ವಿಡಿಯೋಸ್ನ ನೋಡಿರ್ತೀರ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಅನ್ನೋದನ್ನು ಇವತ್ತು ನೋಡೋಣ. ಸೊ ಇವತ್ತು ನಾವು ಒಂದು 4 ಗಂಟೆಗೆ ಎದ್ಬಿಟ್ಟು 5:15ಗೆಲ್ಲ ರೆಡಿ ಆದ್ವಿ. ಸಿಹಿ ಪುಟ್ಟಿ ಅವಾಗ ತಾನೇ ಎದ್ದು ಅಳ್ತಾ ಇದ್ಲು. ಸೊ ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿ ಫಸ್ಟಿಗೆ ದೇವತಾ ಕಾರ್ಯ ಅಂದರೆ ದೇವ್ರು ತರೋದು ಅಂತ ಹೇಳಿರುತ್ತೆ. ಸೊ ದೇವಸ್ಥಾನದ ಹತ್ರ ಹೋಗಬೇಕಿತ್ತು ನಾವು. ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ರು. ಅದನ್ನೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡು ನಾನು ದೇವಸ್ಥಾನದ ಹತ್ರ ಹೋದೆ. ಸೊ ದೇವಸ್ಥಾನದಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅರ್ಲಿ ಮಾರ್ನಿಂಗ್ ಅಲ್ಲ, ಜನ ಜಾಸ್ತಿ ಇರಲಿಲ್ಲ, ಕತ್ಲ ಆಗಿತ್ತು. ಸೊ ಹೋದ್ವಿ. ಅಲ್ಲಿ ದೇವ್ರ ತರೋದನ್ನೆಲ್ಲ ಅಂದರೆ ಅಂಕ ಬಳಸೋದು ಅಂತ ಹೇಳ್ತಾರೆ ನಮ್ಮ ಕಡೆ. ನಮ್ಮ ದೇವಸ್ಥಾನದಿಂದ ಮನೆಗೆ ಬರೋ ತನಕ ಒಂದು ರೌಂಡ್ ಆಗಬೇಕು, ಅದು ಆ ರೀತಿ ಬಳಸ್ಕೊಂಡು ಬರ್ತಾರೆ ಮನೆ ಹತ್ರ. ಬರ್ತಾ ದಾರಿ ಉದ್ದಕ್ಕೂ ವೀರಗಾಸೆ ಯಾರು ಇರ್ತಾರಲ್ವ ಕುಣಿಯೋರು, ಅವರು ಉದ್ದಕ್ಕೂ ಕೂಡ ಕುಣ್ಕೊತ ಬರ್ತಾರೆ. ಅಂದರೆ ಎಲ್ಲೆಲ್ಲಿ ಸರ್ಕಲ್ ಸಿಗುತ್ತೋ ಅಲ್ಲೆಲ್ಲ ಕುಣಿತಾ ಬರ್ತಾರೆ. ಸೊ ಹಂಗಾಗಿ ಟೈಮ್ ಆಗುತ್ತೆ. ಒಂದು 5:15ಗೆಲ್ಲ ದೇವಸ್ಥಾನ ಬಿಟ್ಟಿದ್ದವರು ಮನೆ ತಲುಪೋ ಅಷ್ಟೊತ್ತಿಗೆ 6:30 ಏನೋ ಆಗಿತ್ತು. ಸೊ ಮನೆ ಹತ್ರ ಬಂದು ಫಸ್ಟು ನಮ್ಮ ಚಿಕ್ಕಮ್ಮನ ಕೈಯಲ್ಲಿ ಹೊಸ್ತಿಲ್ ಪೂಜೆನ ಮಾಡಿಸಿದ್ರು. ಅಂದರೆ ತೆರೆನೇ ಹಾಕಿರ್ತಾರೆ ಅಲ್ವಾ ಹೊಸ್ಲಿಗೆ, ಅಲ್ಲಿ ಫಸ್ಟು ಪೂಜೆ ಎಲ್ಲ ಮಾಡಿದ ಮೇಲೆ ಮನೆ ಒಳಗಡೆ ಹೋಗೋದು. ಫಸ್ಟು ಚಿಕ್ಕಮ್ಮನ ಕೈಯಲ್ಲಿ ಪೂಜೆನ ಮಾಡಿಸಿದ್ರು. ಇವತ್ತು ನಮ್ಮ ಚಿಕ್ಕಮ್ಮ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ರು. ಅಂದರೆ ಅಷ್ಟು ದಿವಸದಿಂದ ಕೆಲಸ ಎಲ್ಲ ಮಾಡಿ ಇನ್ವಿಟೇಷನ್ ಕೊಡೋದಕ್ಕೆ ಓಡಾಡಿ, ಹಾಗೆ ಸ್ವಲ್ಪ ನಿದ್ದೆ ಎಲ್ಲ ಗೆಟ್ಟು ಸ್ವಲ್ಪ ಟಯರ್ಡಾಗಿ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ರು. ಸೊ ಅವ್ರ ಹತ್ರ ಫಸ್ಟು ಹೊಸ್ಲು ಪೂಜೆನ ಮಾಡಿಸಿದ್ರು. ವೀರಗಾಸೆ ಮಾಡೋರು ಕೊನೆಯದಾಗಿ ಮನೆ ಹತ್ರ ಕೂಡ ಒಂದ್ಸಲ ಕುಣಿತಾರೆ. ಇವರನ್ನು ಈ ರೀತಿ ಕುಣಿಯೋರನ್ನ ನಾವು ವೀರಗಾಸೆ ಅಂತ ಕರಿತೀವಿ. ವೀರಗಾಸೆ ಮಾಡೋರು ವೀರಭದ್ರೇಶ್ವರನ ಕುಣಿತ ಅಥವಾ ವೀರಗಾಸೆ ಅಂತ ಹೇಳ್ಬೋದು. ವೀರಭದ್ರ ಸ್ವಾಮಿ ಶಿವನ ಉಗ್ರ ರೂಪವಾಗಿದ್ದು ಧೈರ್ಯ ಸ್ಥೈರ್ಯದ ಸಂಕೇತ ಅಂತಲೂ ಕೂಡ ಹೇಳ್ಬೋದು. ದುಷ್ಟಶಕ್ತಿ, ದಾರಿದ್ರ್ಯ, ದುರಹಂಕಾರ, ದುಶ್ಚಟ, ದುಷ್ಬುದ್ಧಿಗಳನ್ನ ವಿನಾಶಕ ಅಂತಲೂ ಕೂಡ ಹೇಳ್ಬೋದು. ಇವರು ತ್ರಿಶೂಲ, ಖಡ್ಗ, ಗುರಾಣಿ, ನೂಲು, ಶಂಖ ಇದೆಲ್ಲ ಶಸ್ತ್ರಗಳನ್ನ ಬಳಸ್ಕೊಂಡು ಪುರಾಣದ ಕಥೆಗಳನ್ನು, ಜೀವನದ ಮೌಲ್ಯಗಳನ್ನು ವೀರಗಾಸೆ ನೃತ್ಯದ ಮುಖಾಂತರ ಅವರು ಹೇಳ್ತಾ ಹೋಗ್ತಾರೆ. ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಂಡ್ವಿ ಅಂತಂದರೆ ನಮ್ಮ ಜೀವನ ಸಾರ್ಥಕ ಅಂತ ಹೇಳ್ಬೋದು. ಸೊ ಅವರು ಏನೋ ಒಕ್ಕಣೆ ಹೇಳ್ತಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ, ಬಟ್ ಅದನ್ನು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ತುಂಬಾ ಅರ್ಥಗಳು ಇದೆ. ಸೊ ನಾನು ಯಾವಾಗಲೂ ಅವರು ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ, ಸುಮ್ಮನೆ ಕೇಳಿಸ್ಕೊತಾ ಇದ್ದೆ ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ಪುರಾಣಗಳ ಕಥೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ದೀನಿ, ಅದು ಕಥೆಗಳನ್ನ ನೋಡೋದಕ್ಕೆ ಶುರು ಮಾಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ತಿಳ್ಕೊಬೇಕು ಅಂತ ಅನಿಸುತ್ತೆ. ಹಾಗಾಗಿ ಕೇಳ್ತಾ ಇರ್ತೀನಿ, ಇವಾಗ ಗಮನ ಕೊಟ್ಟು ಕೇಳ್ತಾ ಇರ್ತೀನಿ. ಸೊ ಇಲ್ಲಿ ಒಂದು ಪಂಚೆಯನ್ನು ಹಾಕಿ ಅದ್ರ ಮೇಲೆ ಚೊಂಬನ್ನು ಇಟ್ಟು ಅದರಲ್ಲಿ ಅಕ್ಕಿನ ತುಂಬಿಸಿ ಅದರಲ್ಲಿ ಕತ್ತಿನ ಹಾಕಿ ಅದನ್ನು ಕತ್ತಿಯಿಂದನೇ ಅಕ್ಕಿ ತುಂಬಿರುವಂಥ ಚೊಂಬನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಇದು ಅವರ ಒಂದು ರೀತಿ ಕಲೆ ಅಂತ ಹೇಳ್ಬೋದು. ಇದನ್ನು ನೋಡ್ಲಿಕ್ಕಂತೂ ನಮ್ಮ ಎಲ್ಲರೂ ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ. ಇದೊಂದು ಸೆಗ್ಮೆಂಟಿಗೋಸ್ಕರ ಅವರು ಚೊಂಬನ್ನ ಕತ್ತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ರೌಂಡ್ ಹೊಡಿಯೋದನ್ನು ನೋಡಲಿಕ್ಕೆ ನಮ್ಮೂರಿನ ಜನ ಅಂತೂ ತುಂಬಾ ಕಾಯ್ತಾ ಇರ್ತಾರೆ. ಸೊ ಇಲ್ಲಿ ಅದನ್ನು ಮಾಡ್ತಾಯಿದ್ದಾರೆ. ಹಾಗೆ ಕರ್ಪೂರವನ್ನು ನಾಲ್ಗೆ ಮೇಲೆ ಹಚ್ಕೊತಾರೆ. ನಮ್ಮೂರಲ್ಲಿ ವೀರಗಾಸೆ ಮಾಡೋದು ಇವರು ನಮ್ಮ ಪಕ್ಕದ ಮನೆಯವರೇನೆ, ಏಜಲ್ಲಿ ನಮ್ಕಿನ್ನ ಚಿಕ್ಕವರು. ಆದರೆ ಹೆಸರಿಡಿದು ಕರೆಯೋಕ್ಕೆ ನನಗೆ ನಿಜವಾಗ್ಲೂ ಆಗಲ್ಲ. ನನಗೆ ಸ್ವಲ್ಪ ಭಯ ವೀರಗಾಸೆ ಮಾಡೋರನ್ನು. ಅಂದರೆ ನನ್ನ ತಂಗಿ ಮದುವೆಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಆವಾಗಿಂದ
ಸ್ವಲ್ಪ ಭಯ ಆಗುತ್ತೆ. ಅದಕ್ಕಿಂತ ಮುಂಚೆ ಅಷ್ಟೇನು ಭಯ ಪಡ್ತಾ ಇರಲಿಲ್ಲ. ಸೊ ಅವರು ನಾನು ನೋಡಿದ್ರೇ ನನಗೆ ಒಂಥರ ಅವರು ವೀರಭದ್ರೇಶ್ವರನೇ ಅಂತ ಅನಿಸೋಷ್ಟು ಫೀಲ್ ಆಗುತ್ತೆ. ಸೊ ಇದನ್ನು ನೋಡಲಿಕ್ಕೆ ಅಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಇದೊಂದು ನೃತ್ಯನ ನೀವು ನೋಡ್ಕೊಂಡು ಬನ್ನಿ, ಆಮೇಲೆ ಮುಂದಿದ್ದು ಏನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಈಗ ಅವರು ಕುಣಿದಿದ್ದೆಲ್ಲ ಆಯಿತು. ಒಂದು ಹಸೆಮಣೆನ ಇಟ್ಟು ಅವರು ಅಲ್ಲಿ ನಿಂತ್ಕೊಳ್ತಾರೆ. ಆವಾಗ ಅವರು ಪಾದನ ತೊಳೆದು ನಾವು ಪಾದ ಪೂಜೆನ ಮಾಡಿ ಆರತಿ ಮಾಡಿ ಮಾಡೋದಾಗಿದ್ದ ನಂತರ ಅವರು ಒಳಗಡೆ ಹೋಗ್ತಾರೆ. ಆವಾಗ ಒಂದು ಸ್ವಲ್ಪ ಹರ್ಚ್ಕೊಂಡೆಲ್ಲ ಹೋಗ್ತಾರಲ್ಲ, ಆವಾಗ ಸ್ವಲ್ಪ ಭಯ ಆಗುತ್ತೆ. ನೀವು ಅವರು ಮುಖನ ನೋಡ್ತಾ ಇದ್ದರೆ ನೋಡಿ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂತ ನನಗೆ ಇದನ್ನು ನೋಡುವಾಗಲೇ ಭಯ ಆಗೋದು. ವೀರಭದ್ರ ಸ್ವಾಮಿಯವರು ಇವಾಗ ಮನೆಯನ್ನು ಪ್ರವೇಶ ಮಾಡಿದ್ದು ಆಯಿತು. ಇವಾಗ ಹಸು ಮತ್ತು ಕರುನ ಮನೆ ಪ್ರವೇಶ ಮಾಡಿಸ್ತಾ ಇದ್ದಾರೆ. ನಾವು ಇಲ್ಲಿ ಹಸು ಮತ್ತು ಕರುಗೆ ಪೂಜೆಯನ್ನು ಮಾಡಿ ಒಳಗಡೆ ಕಳಿಸ್ತಾ ಇದ್ದೀವಿ. ಈ ಹಸು ಕರು ಒಳಗಡೆ ಹೋಗಿದ ನಂತರ ಈಗ ದೇವ್ರು ತಂದಿರ್ತಾರಲ್ವ, ಅವರೆಲ್ಲರನ್ನೂ ಕೂಡ ಸಾಲಾಗಿ ನಿಲ್ಲಿಸಿ ಅವ್ರಿಗೂ ಕೂಡ ಎಲ್ಲರಿಗೂ ಪಾದ ಪೂಜೆಯನ್ನು ಮಾಡಿ ಒಳಗಡೆ ಕರ್ಕೊಂಡು ಹೋಗುವಂಥದ್ದು. ಬನ್ನಿ, ಈಗ ನೀವು ಈ ಕಡೆ ಬರ್ತದೆ ಒಳಗಡೆ
ಇಲ್ಲಿ ದೇವ್ರು ತಂದಿದ್ದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಒಬ್ಬರು ನಮ್ಮ ಅತ್ತೆ ಮತ್ತು ನನ್ನ ತಮ್ಮ ಇನ್ನೊಬ್ಬ ಮತ್ತು ಫೋಟೋ ಇಟ್ಕೊಂಡಿರೋದು ನನ್ನ ಚಿಕ್ಕಮ್ಮ ನನ್ನ ಚಿಕ್ಕಪ್ಪನ ಚಿಕ್ಕ ಮಗ ದೊಡ್ಡ ಮಗ ಕಳಸ ಇಟ್ಕೊಂಡಿದ್ದ ಮತ್ತು ಇನ್ನೊಬ್ಬಳು ಕಳಸ ಇಟ್ಕೊಂಡಿರೋದು ಅವರು ನಮ್ಮ ಚಿಕ್ಕಪ್ಪನ ಸೊಸೆ ಆಗೋಳು. ಸೊ ಎಲ್ಲರಿಗೂ ಕೂಡ ನಾವಿಲ್ಲಿ ಪಾದ ಪೂಜೆನ ಮಾಡಿದ್ವಿ. ಹಾಗೆಯೇ ಬೆಲ್ಲದ ಆರತಿ ಕೆಂಪು ಆರತಿನ ಕೂಡ ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡ್ವಿ. ಆನಂತರ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಲ್ಗಾಲನ್ನ ಮುಂದೆ ಹಾಕ್ಕೊಂಡು ಹೋಗಿ ಅಂತ ಹೇಳಿ ಎಲ್ಲರೂ ಕೂಡ ಮನೆ ಒಳಗಡೆ ಹೋದರು. ಸೊ ಮನೆ ಪ್ರವೇಶ ಮಾಡಿ ಆಗಿದ್ಮೇಲೆ ಹಸು ಕರುಗಳನ್ನ ಕೂಡ ಒಳಗಡೆನೆ ಕಳಿಸಿದ್ರಲ್ಲ, ಒಳಗಡೆನೆ ಇತ್ತು ಹಸು ಕರು ಎರಡು. ಹಾಗೆಯೇ ಅದಕ್ಕೆ ಬೆಲ್ಲ ಮತ್ತು ಅಕ್ಕಿನ ತಿನ್ನಲಿಕ್ಕೆ ಕೊಟ್ಟು ಹಾಲು ಉಕ್ಸ್ಲಿಕ್ಕೆ ಹಾಲು ಬೇಕಲ್ವ, ಸೊ ಹಾಲು ಕರ್ಕೊಳ್ಳೋಣ ಅಂತ ಹೇಳಿ ಕಾಯಿ ಮತ್ತು ಬೆಲ್ಲನ ತಿನ್ನಲಿಕ್ಕೆ ಕೊಟ್ಟು, ಅಕ್ಕಿ ಬೆಲ್ಲ ಮತ್ತು ಕಾಯಿ ಮೂರನ್ನು ಕೂಡ ತಿನ್ನಲಿಕ್ಕೆ ಕೊಟ್ಟು ಹಾಲನ್ನ ಉಣಿಸಿ ಕರುನಿಗೆ ಹಾಲು ಉಣಿಸ್ಬಿಟ್ಟು ಇವಾಗ ಹಾಲನ್ನ ಕರ್ಕೊಳ್ತಾ ಇದ್ದಾರೆ. ಫಸ್ಟು ಒಬ್ಬರು ಅಂಕಲ್ ಯಾರೋ ಕರೆದ್ರು, ಅವರು ಸ್ವಲ್ಪನೇ ಕರೀತಾಯಿದ್ರು, ಅಷ್ಟೇ ಅಂತ ಹೇಳ್ತಾಯಿದ್ರು. ಆಮೇಲೆ ಹಸುನ ಸಾಕಿರ್ತಾರಲ್ವ ಅವರ ಮಗನೇ ಬಂದುಬಿಟ್ಟು ಕರೆದ್ರು. ಎಷ್ಟು ಚೆನ್ನಾಗಿ ಹಾಲು ಕರೆದ್ರು ಅಂದರೆ ಏನು ಒಂದೊಂದು ಸರಿಗೆ ಇಷ್ಟಿಷ್ಟು ಹಾಲು ಬರ್ತಾಯಿತ್ತು. ಸೊ ಹಾಲು ಉಕ್ಸೋಕ್ಕೆ ಬೇಕಾಗಿರೋ ಅಷ್ಟು ಹಾಲನ್ನು ಕರೆದ್ರು. ಪಾತ್ರೆ ತುಂಬ ಹಾಲನ್ನು ಕರ್ಕೊಂಡು ಹಸುಗೆ ನಮಸ್ಕಾರನ ಮಾಡಿಕೊಂಡು ಹಾಗೆ ಇವಾಗ ಹಸುನ ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಡೋಲೆಲ್ಲ ಸೌಂಡ್ ಆಗ್ತಾ ಇರುತ್ತೆ ಅಲ್ವಾ, ಗಾಬರಿ ಆಗ್ತಿರುತ್ತೆ. ಮತ್ತು ಮನೆಯಲ್ಲಿ ಟೈಲ್ಸ್ ಬೇರೆ ಇರೋದ್ರಿಂದ ಸ್ಕಿಡ್ ಆಗ್ತಾ ಇರುತ್ತೆ, ಹಸುವಿಗೆ ನಿಲ್ಲಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಸರಿ ಕಳಿಸ್ಬಿಡೋಣ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಹಸುನ ಕರ್ಕೊಂಬಂದಾಗ ಅದಕ್ಕೆ ನಾವು ಏನೆಲ್ಲ ಗೌರವ ಕೊಡಬೇಕೋ ಅದನ್ನೆಲ್ಲ ಮಾಡಿ ಕಳಿಸ್ತೀವಿ. ಮತ್ತು ಇಲ್ಲಿ ಹೊಸಲು ದಾಟಿ ಬರುವಾಗ
ಅಕ್ಕಿನ ಎರ್ಚಿಸಿದ್ರು ಪುರೋಹಿತರು. ಆವಾಗ ಫೋಟೋಗ್ರಾಫರ್ಗೆ ಕರೆಕ್ಟಾಗಿ ಫೋಟೋ ತೊಗೊಳಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಫೋಟೋ ತೊಗೊಳೋದಕ್ಕೋಸ್ಕರನೇ ಇನ್ನೊಂದು ಸಲ ಅಕ್ಕಿನ ಎರ್ಚಿಸ್ತಾ ಇದ್ದಾರೆ ಇಲ್ಲಿ. ಸೊ ಆವಾಗ ನಾನೊಂದು ವೀಡಿಯೋ ಮಾಡ್ಕೊಂಡು ಎಲ್ಲರೂ ನಗಾಡ್ತಾ ಇದ್ವಿ. ಆಮೇಲೆ ಫೋಟೋಗ್ರಾಫರು ತುಂಬಾ ಫನ್ನಿಯಾಗಿ ಇದ್ದರು. ಅಂದರೆ ಕೆಲವರು ಏನು ಮಾಡ್ತಾರೆ, ಮುಖ ಸಿಂಟ್ರಿಸ್ಕೊತಾರೆ, ಸರಿಗೆ ನಗುಮುಖನೇ ಇರಲ್ಲ ಅವರಿಗೆ. ಪಾಪ ಇಲ್ಲಿ ಈ ಫೋಟೋಗ್ರಾಫರು ತುಂಬಾ ಚೆನ್ನಾಗೇ ಮಾತಾಡ್ತಾಯಿದ್ರು. ಎಲ್ಲರ ಹತ್ರ ತಮಾಷೆ ಮಾಡ್ಕೊಂಡು ನಾನು ವೀಡಿಯೋ ಮಾಡುವಾಗ ಏನಕ್ಕೆ ವೀಡಿಯೋ ಮಾಡ್ಕೊಳ್ತೀರಾ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಅದೆಲ್ಲ ಆಗಿದ್ಮೇಲೆ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಡಿ ಅಂತ ಹೇಳಿದ್ರು. ನಾವು ಫಸ್ಟಿಗೆ ಕ್ಲೀನ್ ಮಾಡ್ತಾಯಿದ್ವಿ. ಆವಾಗ ಇರಿ ಇನ್ನೂ ಕ್ಲೀನ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಎರ್ಸಿ ಆದಮೇಲೆ ಇವಾಗ ಸುರು ಹಚ್ಕೊಳ್ಳಿ ನಿಮ್ಮದು ಕ್ಲೀನಿಂಗು ಅಂತೆಲ್ಲ ಹೇಳ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು. ಸೊ ನಾವು ಅದೆಲ್ಲ ಆಗಿದ್ಮೇಲೆ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಇರುತ್ತಲ್ಲ ಇವಾಗ ಹೋಮ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ವಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಮುಗಿದ್ಮೇಲೆ ಒಂದು 7:15 7:15 ಏನೋ ಆಗಿತ್ತು ಟೈಮು ಅಷ್ಟೇನೆ. ಸೊ ಇದೆಲ್ಲ ಮುಗೀತು. ಆಮೇಲೆ ಪೂಜೆಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನಾವು ಸ್ವಲ್ಪ ಸುಮ್ಮನೆ ಕೂತಿರೋದೇನು ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ವೀರಗಾಸೆ ಹಾಕಿದ್ರಲ್ಲ ಅವರು ಹೊರಡ್ತಾಯಿದ್ರು. ಸೊ ಎಲ್ಲರೂ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಾವು ಅಕ್ಕ ತಂಗಿಯರು ಒಂದು ಫೋಟೋ ಸೆಕ್ಷನ್ನ ಕೂಡ ಮಾಡ್ಕೊಂಡ್ವಿ. ಅಲ್ಲೆಲ್ಲರೂ ಕೂಡ ಸಪ್ರೇಟ್ ಫೋಟೋಸ್ನ ತೆಗೆಸ್ಕೊಂಡ್ರು. ಅವರು ನಮ್ಮ ಪಕ್ಕದ ಮನೆಯವರೇ. ಒಳಗಡೆ ಇರುವಾಗ ಕರೆದ್ರೆ ಮಹೇಶ ಸಿಹಿ ಇಬ್ಬರೂ ಕೂಡ ಬರಲಿಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ಹುಡ್ಕೊಂಡು ಹೋಗಿದ್ವಿ. ನಾನು ಆಗಲೇ ಹೇಳ್ದಂಗೆ ಅವ್ರ ಮನೆ ನಮ್ಮ ಪಕ್ಕದ ಮನೆಯೇ, ನಮ್ಮ ಮನೆ ಪಕ್ಕದ್ದೇ ಮನೆ ಆಗಿರೋದ್ರಿಂದ ಸೊ ಅವ್ರ ಮನೆಗೇ ಹೋಗ್ಬಿಟ್ಟು ಅವ್ರನ್ನ ಹುಡುಕೊಂಡು ಅಲ್ಲೇ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದಾರ. ಇಲ್ಲಿ ನೋಡ್ಬೇಕು ಪಾಪು ಮತ್ತು ಅಲ್ಲಿ ಮಾಮನ್ ನೋಡು, ಮಾಮ ಒಳಗಲ್ಲ ಬಾ ನಿಂತ್ಕೊಳ್ಳಂಗಿದ್ರ. ಮನೆಗೆ ಹುಡುಕ ಬಂದಿದ್ದಾರೆ, ಅದಕ್ಕೆ ವ್ಲಾಗ್ ವಿಡಿಯೋ ಇದು, ಮನೆಗೆ ಬಂದಿದ್ದೀವಿ ಅಂತ. ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆಯರಿಬ್ಬರು ಕಾಯ್ಕೊಂಡಿದ್ರು. 3 ಜನ ಅಕ್ಕ ತಂಗಿರು ಬಂದರೆ ಇಲ್ಲಿ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 3 ಜನನ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಇವರಿಬ್ಬರಿಗೂ ಕೂಡ ಅಷ್ಟೇ, ನಾವಂದರೆ ಎಲ್ಲರಿಗೂ ತುಂಬಾ ಇಷ್ಟ. ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾರೆ. ಈ ಕಡೆ ಇರೋದು ನನ್ನ ಪಕ್ಕ, ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡಿರೋದು ನಮ್ಮ ಸುಂದರತ್ತೆ, ಅವ್ರು ಬೆಂಗಳೂರಲ್ಲಿರೋದು. ಅವ್ರ ಮಗನೇ ಮಹೇಶ, ಅವನೇ ಸೀರಿಯಲಲ್ಲೆಲ್ಲ ಮಾಡೋದು. ಅವರಿಗೆ ನಮ್ಮನ್ನು ಕಂಡ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಸೊ ನಮ್ಮ ಶೋಭಾ ಮತ್ತು ಪ್ರಕಾಶ್ ಅವ್ರು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಒಂದಷ್ಟು. ನಾವು ಫೋಟೋ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಟೈಮು ಬರೀ 7:15 ಆಗಿತ್ತು ಅಷ್ಟೇನೆ. ಸೊ ಬೇಗ ಮುಹೂರ್ತ ಇದ್ದಿದ್ದರಿಂದ ಎಲ್ಲ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೇ ಎಲ್ಲ ಕೂಡ ಪೂಜೆಗಳು ಕೂಡ ಆಯಿತು. ಇನ್ನು ಹೋಮ ಇತ್ತು ಮತ್ತು ಹಾಲು ಕುಡಿಸೋದು ಇತ್ತು. ಅವೆರಡು 8 ಗಂಟೆ ನಂತರ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಇದು ಪೂಜೆ ಎಲ್ಲ ಮುಗಿದು ಆಗಿದ್ಮೇಲೆ ನಾವು ದೇವಸ್ಥಾನದ ಹತ್ರ ಹೋದಾಗಲೇ ಒಂದಷ್ಟು ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಾಡೋಕ್ಕಾಗಲಿಲ್ಲ, ಇನ್ನೂ ಬೆಳಕಾಗಿರಲಿಲ್ವಲ್ಲ ಅಂತೇಳಿ ವಾಪಸ್ ಬಂದುಬಿಟ್ಟಿದ್ವಿ. ಸೊ ಅದಕ್ಕೆ ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ಹೋಗಿ ಬರೋಣ, ದೇವಸ್ಥಾನದ ಹತ್ರ ಹೋಗಿ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ, ನಾನು ನನ್ನ ತಂಗಿ ಇಬ್ಬರು ಕೂಡ. ಇಷ್ಟೆಲ್ಲ ಸರ್ಕಸ್ ಮಾಡಿ ಎಫರ್ಟ್ ಹಾಕಿ ನಾವು ರೀಲ್ಸ್ನ ಮಾಡಿದ್ದಕ್ಕೆ ಇದರದ್ದು ರಿಸಲ್ಟ್ ಹೇಗಿದೆ ಗೊತ್ತಾ? ತುಂಬಾ ಚೆನ್ನಾಗಿ ಬಂದಿದೆ, ನೋಡಿ ಹೇಗಿದೆ. ಅಂದರೆ ಇವಾಗ ಒಂದು ಫುಲ್ ಹಾಕೋದು, 1 ನಿಮಿಷ 9 ಸೆಕೆಂಡ್ ಆಯ್ತು. ಎದ್ದು ನಿಂತು ಎದ್ದು
ನಾನು ಮತ್ತು ರೇಖಾ ಮಾಡಿದ್ದು ರೀಲ್ಸು ತುಂಬಾ ಚೆನ್ನಾಗಿ ಬಂತು. ಸಿಹಿ ಪುಟ್ಟಿದ್ದು ಕೂಡ ಒಂದಷ್ಟು ಮಾಡಿದ್ವಿ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನೂ. ಮತ್ತು ಶೋ ಬಂದು ನಂದು ರೇಖಂದು ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಅದನ್ನೆಲ್ಲ ಇನ್ನೂ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ನಂದು ರೇಖಂದು ಮಾತ್ರ ಅದನ್ನು ಅಲ್ಲೇ ಎಡಿಟ್ ಮಾಡಿ ಅವತ್ತೇ ಅಪ್ಲೋಡ್ ಮಾಡಿದ್ವಿ. ಸೊ ಅದೊಂದು ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅಕಸ್ಮಾತ್ ನೋಡಿಲ್ಲ ಅಂದರೆ ಮ್ಯೂಸಿಕ್ ಸಮೇತ ನೋಡಿ. ಇದು ಜಸ್ಟ್ ನಾನಿಲ್ಲಿ ಟ್ರಯಲಿಗೆ ಹಾಕಿದ್ದು ಅಷ್ಟೇ. ರೀಲ್ಸ್ ಮಾಡೋದ್ರ ಜೊತೆಗೆ ಒಂದಷ್ಟು ಫೋಟೋಸ್ಗಳನ್ನ ಕೂಡ ತೊಗೊಂಡ್ವಿ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದರಿಂದ ಸಿಹಿ ಪುಟ್ಟಿ ಜೊತೆ ನಾವು ಸಿಂಗಲ್ಸು ಎಲ್ಲದನ್ನು ಕೂಡ ಒಂದಷ್ಟು ಫೋಟೋಗಳನ್ನ ಕೂಡ ತೊಗೊಂಡ್ವಿ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ರೆಡಿಯಾಗಿ ಕೂತ್ಕೊಂಡಿದ್ರು. ಸಿಂಪಲ್ಲಾಗಿ ಒಂದು ಸೀರೆ ಹಾಕಿ ಕೂರಿಸಿದ್ವಿ ಇವತ್ತು, ನೆಂಟರೆಲ್ಲ ಬರ್ತಾರಲ್ವ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಆಗೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಸರಿ ತಿಂಡಿಗೆ ಹೋಗೋಣ ಅಂತ ಅಂದ್ಕೊಂಡು ತಿಂಡಿಗೆ ಹೋದ್ವಿ. ತಿಂಡಿ ಉಪ್ಪಿಟ್ಟು, ಚಿತ್ರಾನ್ನ, ಕೇಸರಿ ಬಾತು ಮತ್ತು ಚಟ್ನಿ ಮತ್ತು ಒಂದು ಬಜ್ಜಿ ಮಾಡಿದರು. ಸೊ ತಿನ್ಕೊಂಡು ನನ್ನ ಕಸಿನ್ಸ್ ಎಲ್ಲ ಇದ್ರಲ್ವ, ಸೊ ಎಲ್ಲರೂ ನಮ್ಮನೆ ಹತ್ರನೇ ಬಂದು ಕೂತ್ಕೊಂಡ್ವಿ. ನಿಮ್ಗೆ ಏಟು ಅಂತ ಇರೋದು ಚಚ್ಚಿ. ನೋಡ್ದ ಚಚ್ಚಿ ಮಾವಿಗೆ ಚಚ್ಚಿ ಬಾಬು. ಏನು ಅನ್ನ ಅನ್ನ ಮಾವನ್ಗೆ ಇಲ್ಲಿ ಪಾಪು ಹೆಂಗಪ್ಪ ಮಂಜು ಮಾವನ್ಗೆ ಏನದು ಸಿಪಪ್ಪ ಮಂಜು ಮಾವನ್ಗೆ ಏನದು ಹೆಂಗೆ? ನಮ್ಮ ಭರತದ ಸ್ಟೈಲ್ ನೋಡಿ ಫ್ರೆಂಡ್ಸ್, ಹೆಂಗೆ ಯಾವ ರೀತಿ ಗೊಂಡೆ ಹಾಕೋಬೇಕಾಗಿತ್ತು ಕಣೋ. ಬರೀ ಜುಟ್ಟು ಹಾಕೊಂಡ್ರೆ ಸಾಲಲ್ಲ. ನಿನ್ ಕೈಲಿ ಗೊಂಡೆ ಕೊಡ್ತೀನಿ ಬೈಲಿ. ಭರತಣ್ಣನ ಸಿಮದು ಇಲ್ಲಿ ಭರತಣ್ಣನ ಹೆಂಗೆ. ನನ್ನ ಚಿಕ್ಕಪ್ಪನ ಮಕ್ಕಳು, ನಮ್ಮ ಅತ್ತೆ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂತ್ಕೊಂಡು ಇಲ್ಲಿ ಹರಟೆನೋ ಹೊಡಿತಾ ಇದ್ವಿ. ಹಾಗೆ ನಮ್ಮ ಅಕ್ಕನ ಮಗ ನಮ್ದು ಎಲ್ಲರದ್ದು ಫೋಟೋಸ್ ತಗೊಡ್ತೀನಿ ಬನ್ನಿ ಅಕ್ಕ ಅಂತ ಅಂದ್ಕೊಂಡು ಎಲ್ಲರದ್ದು ಒಂದಷ್ಟು ಫೋಟೋಸ್ಗಳು ಕೂಡ ತಕ್ಕೊಟ್ಟ ಎಲ್ಲರಿಗೂ. ನಂದು, ನನ್ನ ಸಿಸ್ಟರ್ಸ್ದು ಎಲ್ಲರದು. ಸರಿ, ಇನ್ನೇನು ಪೂಜೆ ಶುರುವಾಗುತ್ತೆ, ಹೊಸ್ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅಮ್ಮನ್ನ ಮಾತಾಡಿಸ್ಲಿಕ್ಕೆ ಅಂತೇಳಿ ಒಂದಷ್ಟು ರಿಲೇಟಿವ್ಸ್ ಎಲ್ಲ ಮನೆಗೆ ಬಂದರು. ಅವರನ್ನೆಲ್ಲ ಮಾತಾಡ್ಸಿದ್ವಿ. ಇನ್ನು ಮನೆಗೆ ಬಂದಮೇಲೆ ಅವ್ರಿಗೆ ಟೀ ಕಾಫಿ ಏನಾದರೂ ಮಾಡಿಕೊಡ್ಬೇಕಲ್ವ. ಕೆಲವರು ಬಿಸಿನೀರು ಕೇಳ್ತಾಯಿದ್ರು, ಕೆಲವರು ಟೀ ಕಾಫಿ ಹಾಲು ಅಂತೆಲ್ಲ ಕೇಳಿ, ಸೊ ಅವರಿಗೆಲ್ಲ ಮಾಡಿಕೊಟ್ವಿ. ಇನ್ನು ನಾವಿರಲಿಲ್ಲ ಅಂದರೆ ಅಮ್ಮ ಒಬ್ಬರೇ ಓಡಾಡ್ಬಿಡ್ತಾರೆ, ಇನ್ನು ಕಾಲು ನೋವಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಓಡಾಡ್ಬಿಡ್ತಾರೆ. ಯಾರಾದರೂ ಬಂದರು ಅಂದರೆ ಅವ್ರಿಗೇನಾದರೂ ಕೊಡಬೇಕು ಅಮ್ಮಂಗೆ, ಇಲ್ಲಾಂದರೆ ಬೇಜಾರು ಮಾಡ್ಕೊತಿರ್ತಾರೆ. ಅದಕ್ಕೆ ಸರಿ ನಾವೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾವೇ ಎಲ್ಲರಿಗೂ ಟೀ ಕಾಫಿ ಮಾಡಿಕೊಡ್ತಾ ನಿಂತ್ಕೊಂಡ್ಬಿಟ್ವಿ. ಅಷ್ಟರಲ್ಲಿ ಅಲ್ಲಿ ಪೂಜೆ ಎಲ್ಲ ಆಗ್ತಾಯಿತ್ತು. ಮೈಕ್ ಹಾಕಿದ್ರಲ್ವ, ಕೇಳಿಸ್ತಾಯಿತ್ತು ನಮಗೆ, ಹೋಗ್ಬೇಕಂತ ಅಂದ್ಕೊಳ್ತಿದ್ವಿ. ಬಟ್ ಇಲ್ಲಿ ಟೀ ಕಾಫಿ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ, ಹೋಗೋಕ್ಕಾಗಲಿಲ್ಲ. ರೇಖಾ ಶೋಭನ್ನ ಕಳಿಸ್ದೆ, ಆಮೇಲೆ ನಾನು ಹೋಗೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಅವರು ಇಬ್ಬರನ್ನೂ ಕಳಿಸ್ದೆ. ನೀವಾದರೂ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಹೇಳಿ ಕಳಿಸಿದ್ರು, ರೂಪನ್ಗೂ ಬರೋಕ್ಕೆ ಹೇಳು ಅಂತ ಹೇಳ್ಬಿಟ್ಟು. ಆದರೆ ನಾನು ಇಲ್ಲಿ ಕಾಫಿ ಮಾಡ್ತಾಯಿದ್ನಲ್ಲ, ಸೊ ಹೋಗೋಕ್ಕಾಗಲಿಲ್ಲ. ಸೊ ಎಲ್ಲರಿಗೂ ಟೀ ಕಾಫಿ ಎಲ್ಲ ಮಾಡಿಕೊಟ್ವಿ. ಒಂದು ಸ್ವಲ್ಪ ಹೊತ್ತು ಎಲ್ಲರನ್ನೂ ಮಾತಾಡಿಸಿದ್ವಿ. ಅಲ್ಲಿ ಅಷ್ಟರಲ್ಲಿ ಪೂಜೆ ಆಗ್ತಾಯಿತ್ತು. ನಾನು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೋಮ ಪೂಜೆ ಮತ್ತು ವಾಸ್ತು ಪೂಜೆ ಮತ್ತು ಆಲುಕ್ಸೋದು 3 ಪೂಜೆದೂ ನನಗೆ ವೀಡಿಯೋ ಮಿಸ್ ಆಯಿತು. ಯಾರ ಮೊಬೈಲಲ್ಲೂ ಕೂಡ ಮಾಡಿರಲಿಲ್ಲ. ನಾನು ಎಲ್ಲರನ್ನೂ ಕೇಳಿದೆ, ಯಾರಾದರೂ ವೀಡಿಯೋ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಯಾರೂ ವೀಡಿಯೋ ಮಾಡಿರಲಿಲ್ಲ, ಹಾಗಾಗಿ ನನಗೆ ಅದ್ರದ್ದು ವೀಡಿಯೋ ಸಿಗಲಿಲ್ಲ. ಆಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಮತ್ತು ಅಲ್ಲೊಂದಷ್ಟು ಜನ ಮನೆಗೆ ಬಂದಿಲ್ಲದಿದ್ದ ರಿಲೇಟಿವ್ಸ್ ಎಲ್ಲ ಇದ್ದರು, ಅವರನ್ನೆಲ್ಲರನ್ನೂ ಮಾತಾಡಿಸಿದ್ವಿ. ಸೊ ಎಲ್ಲರನ್ನೂ ಮಾತಾಡಿಸ್ಕೊಳ್ತಾ ಹಾಗೆ ನಮ್ಮ ಚಿಕ್ಕಮ್ಮನ ಜೊತೆ ನಾವು ಅಕ್ಕ ತಂಗಿಯರು 3 ಜನನೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನನ್ನ ತಮ್ಮಂದ್ರ ಜೊತೆ ಎಲ್ಲ ಕೆಲವೊಂದೆಲ್ಲ ಮೊಬೈಲಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಎಷ್ಟು ವೀಡಿಯೋಸ್ ಇದೆಯೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಮುಗ್ದೋಗಿತ್ತಲ್ಲ, ಅದೇ ಒಂದು ಬೇಜಾರಾಯಿತು.
ವಾಸ್ತುನ ಕೂರಿಸಿರೋದು ಇಲ್ಲೇ ಬಾಗಿಲಿಂದೆ ಬಂದಿತ್ತು ಅವ್ರಿಗೆ, ಹಾಗಾಗಿ ಬಾಗಿಲಿಂದಗಡೆ ವಾಸ್ತು ಪೂಜೆನ ಮಾಡಿದ್ದಾರೆ. ಇಲ್ಲಿ 48 ದಿನ ದೀಪನ ಹಚ್ಚಿಟ್ಟು ಅದು ಹಾರದೇ ಇರೋ ರೀತಿಯಲ್ಲಿ ಪೂಜೆನ ಮಾಡಬೇಕು. 48 ದಿನ ಆದಮೇಲೆ ಒಂದು ಮಂಡಲ ತುಂಬುತ್ತೆ, ಆವಾಗ ಅದು ಅಲ್ಲಿವರೆಗೂ ನಾವು ಒಂದು ಪೂಜೆನ ಮಾಡಬೇಕು. ಸೊ ಅದಾಗಿದ್ಮೇಲೆ ಚಿಕ್ಕಮ್ಮ ಹಾಲು ಕಾಯಿಸಿದ್ರಲ್ವ, ಅದನ್ನು ಅಲ್ಲಿರೋ ಒಂದಷ್ಟು ಜನ ಮುತ್ತೈದರಿಗೆ ಎಲ್ಲರಿಗೂ ಕೂಡ ಕೊಟ್ಟರು ಹಾಲನ್ನು. ಸೊ ಇದಾಗಿದ್ಮೇಲೆ ಅಲ್ಲಿ ತುಂಬ ಜನ ರಿಲೇಟಿವ್ಸ್ ಬಂದಿದ್ದರು. ಎಷ್ಟು ಜನ ಅಂದರೆ ಹೇಳೋಕ್ಕಾಗಲ್ಲ, ಮನೆ ಒಳಗಡೆ ಯಾರು ಕುತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಹಂಗಾಗಿ ಹೊರಗಡೆ ಕೂಡ ಪೆಂಡಲ್ನ ಹಾಕ್ಸಿದ್ರು, ಅಲ್ಲಿ ಕುತ್ಕೊಂಡಿದ್ರು. ತುಂಬ ಬಿಸಿಲಿದ್ದಿದ್ದ ಕಾರಣ ಪೆಂಡಲ್ ಹಾಕ್ಸಿದ್ದು ತುಂಬಾ ಒಳ್ಳೇದಾಯಿತು, ಹಾಗಾಗಿ ಎಲ್ಲರೂ ಅಲ್ಲಿ ಕುತ್ಕೊಂಡಿದ್ರು. ಸೊ ನಾನು ಯಾರ್ಯಾರು ಎಲ್ಲೆಲ್ಲಿ ಕುತ್ಕೊಂಡಿದ್ದಾರೋ ಅಲ್ಲೆಲ್ಲ ಒಂದಷ್ಟು ವಿಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ, ಯಾಕಂದರೆ ಅವರು ನೋಡಿರಲ್ಲ ಅಲ್ವಾ, ಎಷ್ಟು ಜನ ಅವರು ಗಾಬರಿನಲ್ಲಿರ್ತಾರೆ. ಸೊ ನಾನೊಂದು ವೀಡಿಯೋ ಮಾಡಿರೋದ್ರಿಂದ ಅವ್ರು ಅಂದ್ಕೊಂಡಿರ್ತಾರೆ ರೂಪ ಎಲ್ಲ ವೀಡಿಯೋ ಮಾಡಿರ್ತಾಳೆ, ಒಂದು ದಿವಸ ಆಗ್ತಾಳೆ ನೋಡ್ಬೋದು ಅಂತ. ಹಾಗಾಗಿ ಅಲ್ಲಿರೋ ಆಲ್ಮೋಸ್ಟ್ 50% ನನ್ನ ವೀಡಿಯೋಸ್ನ ನೋಡ್ತಾರೆ, ಹಾಗಾಗಿ ಆದಷ್ಟು ಕ್ಯಾಪ್ಚರ್ನ ಮಾಡಿದೆ. ಇವರು ನನ್ನ ತಮ್ಮನ ಫ್ರೆಂಡ್ಸು, ಚಂದು ಫ್ರೆಂಡ್ಗಳು. ಸೊ ಅವರು ಬಂದಿದ್ದರು, ಅವ್ರನ್ನೆಲ್ಲರನ್ನೂ ನಮಗೆ ಪರಿಚಯ ಮಾಡಿಸಿ ಮಾತಾಡಿಸ್ತಾ ಇದ್ದ. ಸೊ ನಾವು ಒಂದಷ್ಟು ಅಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡ್ವಿ. ಹಾಗೆ ಆಗಲೇ ಹೇಳ್ದಂಗೆ ಒಂದಷ್ಟು ಎಲ್ಲರ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾಗಿದ್ಮೇಲೆ ಮನೆಯಲ್ಲಿ ದೇವ್ರದ್ದು ಕೂರಿಸಿದ್ರಲ್ಲ, ಅಲ್ಲಿ ನಾವು ಕೂಡ ಒಂದು ಸೆಲ್ಫಿ ಎಲ್ಲ ತೊಗೊಂಡ್ವಿ. ಅದಾಗಿದ್ಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ನಾವು 3 ಜನ ಅಕ್ಕ ತಂಗಿಯರು ಫೋಟೋಸ್ಗಳೆಲ್ಲ ತೆಗೆಸ್ಕೊಂಡ್ವಿ. ಅದಾಗಿದ್ಮೇಲೆ ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಲ್ವ, ಸೊ ಅದನ್ನೆಲ್ಲ ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಕೂಡ ಮಾಡಿಕೊಂಡೆ, ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಆಗಿದ್ಮೇಲೆ ಎಲ್ಲ ಆಯಿತು, ಎಲ್ಲರನ್ನೂ ಮಾತಾಡ್ಸಿದ್ದೆಲ್ಲ ಆಯಿತು. ಸೊ ನಾನು ನಿಮ್ಮ ಜೊತೆ ಆವಾಗಿಂದ ಬರೀ ಮಾತಾಡ್ತಾನೇ ಇದ್ದೀನಿ. ಸೊ ಮನೆ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಬೇಕಲ್ವಾ, ಬನ್ನಿ ಒಂದು ರೌಂಡು ಮನೆಯನ್ನು ಕೂಡ ತೋರಿಸ್ತೀನಿ ನಿಮಗೆ. ಒಂದು ಗಾದೆ ಇದೆಯಲ್ವಾ, ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಹಾಗೆಯೇ ಎರಡೂ ಕೂಡ ತುಂಬಾ ದೊಡ್ಡ ಸವಾಲೇ. ಆ ಸವಾಲಲ್ಲಿ ಒಂದು ಸವಾಲನ್ನ ನಮ್ಮ ಚಿಕ್ಕಪ್ಪ ಮಾಡಿ ಮುಗಿಸಿದ್ದಾರೆ. ಸೊ ಫಸ್ಟಿಗೆ ನೀವು ಬಂದಿದ ತಕ್ಷಣ ಇಲ್ಲಿ ಒಂದು ವಾಶ್ರೂಮ್ ಸಿಗತ್ತೆ, ವೆಸ್ಟರ್ನ್ ವಾಶ್ರೂಮ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಹಾಲು, ಹಾಲು ದೇವ್ರ ಮನೆ ಅಲ್ಲೇ ಕಾಣಿಸುತ್ತೆ ನೋಡಿ, ಹಾಲಲ್ಲಿ ದೇವ್ರು ಕೂರಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಕಡೆ ಒಂದು ರೂಮ್ ಇದೆ, ಇದು ಆ್ಯಕ್ಚುಲಿ ಡಬಲ್ ಬೆಡ್ರೂಮ್ ಮನೆ. ಸೊ ಈ ಕಡೆ ಒಂದು ರೂಮ್ ಇದೆ, ಹಾಗೆ ಈ ಕಡೆ ಕೂಡ ಒಂದು ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್, ದೇವ್ರ ಮನೆ ಪಕ್ಕದಲ್ಲೇ ಇದೆ. ಸೊ ದೇವ್ರ ಮನೆಯಲ್ಲಿ ಒಂದು ದೊಡ್ಡದು ಟೈಲ್ಸ್ ಕೂಡ ಹಾಕ್ಸಿದ್ದಾರೆ, ಶಿವ ಪಾರ್ವತಿ ಗಣೇಶ ಇರುವಂಥದ್ದು. ಸೊ ದೇವ್ರ ಮನೆ ಕೂಡ ತುಂಬಾ ಚೆನ್ನಾಗಿದೆ. ಈ ಕಡೆ ಬಂದರೆ ಅಡುಗೆ ಮನೆ ಇದೆ. ಸೊ ಆ್ಯಸ್ ಯೂಶುವಲ್ ಅಡುಗೆ ಮನೆಯಲ್ಲಿ 2 ಸಜ್ಜೆ ಇದೆ. ಇದು ದೇವ್ರ ತರುವಾಗ ತಂದಿದ್ದ ಕಳಶಗಳೆಲ್ಲ ಇಲ್ಲೇ ಇಟ್ಟು ಪೂಜೆ ಮಾಡಿದ್ದಾರೆ. ಸೊ ಕೆಳಗಡೆ ಬಕೆಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಸ್ಪೇಸ್ ಬಿಟ್ಕೊಂಡಿದ್ದಾರೆ. ಹಾಗೆ ಒಳಕಲ್ ಕೂಡ ಇಟ್ಕೊಂಡಿದ್ದಾರೆ, ಅದನ್ನ ಇನ್ನೂ ನಡೆಸಲಿಲ್ಲ. ಸೊ ಇದು ಹಾಲು, ಈ ಕಡೆಯಿಂದ ನೋಡಿದಾಗ ಹಾಲು ಈ ರೀತಿ ಕಾಣುತ್ತೆ. ಮೇನ್ ಡೋರು ಅಲ್ಲಿ ಫಸ್ಟಿಗೆ ಹಾಲು ಸಿಗುತ್ತೆ. ಸೊ ಗೇಟ್ ಕೂಡ ಇದೆ, ಗೇಟನ್ನು ಸರಿಯಾಗಿ ತೋರಿಸ್ಲಿಕ್ಕಾಗಿಲ್ಲ ನನಗೆ. ಸೊ ಇದಿಷ್ಟು ಕೆಳಗಡೆ ಇರುವಂತಹ ಮನೆ. ಮೇಲ್ಗಡೆ ಕೂಡ ಇದೆ, ಅಲ್ಲೂ ಕೂಡ ತೋರಿಸ್ತೀನಿ ಬನ್ನಿ. ಟೆರೆಸ್ ಹೋಗುವಾಗ ಸ್ಟೆಪ್ಸ್ ಹತ್ತುತ್ತೀವಲ್ಲ, ಅದ್ರ ಕೆಳಗಡೆ ಕೂಡ ಒಂದು ವಾಶ್ರೂಮ್ ಇದೆ. ಸೊ ಇದು ಮೇಲ್ಗಡೆ ಹೋಗ್ತಾ ಇದ್ದೀನಿ ನಾನಿವಾಗ. ಮೇಲ್ಗಡೆ ಕೂಡ ಒಂದು ರೂಮ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ನನ್ನ ತಮ್ಮ ಇರಲಿಕ್ಕೆ, ಚಿಕ್ಕ ತಮ್ಮ ಇರಲಿಕ್ಕೆ ಚಂದು ರೂಮ್ ಇದು. ಸೊ ಇದೊಂದು ಪುಟ್ಟದಲ್ಲ, ಸ್ವಲ್ಪ ದೊಡ್ಡದಾಗೇ ಇದೆ, ಒಂದು ಮಂಚ ಇಡಿಸ್ಬೋದು. ಹಾಗೆ ಇಲ್ಲೊಂದು ವಾಶ್ರೂಮ್ ಕೂಡ ಇದೆ, ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಸ್ಪೇಸ್ ಕೂಡ ಬಿಟ್ಕೊಂಡಿದ್ದಾರೆ. ಇಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಮೇಲ್ಗಡೆ ಹೋಗೋಣ, ಇಲ್ಲಿ ಒಂದು ಕೂಡ ರೂಮ್ ಥರನೇ ಇದೆ, ಅಂದರೆ ಟ್ಯಾಂಕ್ ಇಡ್ಲಿಕ್ಕೆ ಮಾಡಿರೋದು. ಅಲ್ಲಿ ಕೂಡ ಒಂದು ರೂಮ್ ರೀತಿಯೇ ಮಾಡ್ಕೊಂಡಿದ್ದಾರೆ, ಅಲ್ಲಿ ವೇಸ್ಟೇಜ್ ಎಲ್ಲ ಇಟ್ಕೋಬೋದು ಅಂತ ಹೇಳಿ. ಸೊ ಈ ಕಡೆ ನೋಡಿದ್ರೆ ನಮ್ಮನೆ ಕಾಣಿಸುತ್ತೆ ನೋಡಿ ಅಲ್ಲಿಂದ. ಸೊ ಅಲ್ಲಿಂದ ಒಂದು ಝೂಮ್ ಹಾಕಿ ಒಂದು ವೀಡಿಯೋ ಮಾಡಿದ್ದೆ. ಇದು ನಮ್ಮ ಮನೆ. ಸೊ ಈ ಕಡೆ ಪೆಂಡಲೆಲ್ಲ ಹಾಕ್ಸಿರೋದು, ಆ ಕಡೆ ಹಿಂದೆಗಡೆ ಅಡುಗೆ ಮಾಡಲಿಕ್ಕೆ, ಮಧ್ಯದಲ್ಲಿ ದೊಡ್ಡದಾಗಿರೋದು ಊಟಕ್ಕೆ, ಮತ್ತು ಇಲ್ಲಿ ಸ್ಟ್ರೈಟಾಗಿ ಹಾಕಿರೋದು ಎಲ್ಲರಿಗೂ ಕೂತ್ಕೊಳ್ಳಿಕ್ಕಾಗತ್ತೆ ಅಂತೇಳಿ ಪೆಂಡಲ್ ಹಾಕ್ಸಿರೋದು ರೋಡಲ್ಲಿ. ಈ ಕಡೆ ಪೆಂಡಲ್ ಹಾಕಿರೋ ಕಡೆ ಫೋಟೋ ಸೆಕ್ಷನ್ ನಡೀತಾ ಇದೆ. ಸೊ ನಾನು ಮನೆ ನೋಡ್ಕೊಂಬರೋ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ, ನನ್ನ ಅತ್ತೆ ಮಕ್ಕಳು, ದೊಡ್ಡಮ್ಮನ ಮಗಳು ಎಲ್ಲರೂ ಕೂಡ ಬಂದಿದ್ದರು. ಅವ್ರ ಹತ್ರ ಒಂದು ಫೋಟೋ ಸೆಕ್ಷನ್ ಆಯಿತು. ಅಲ್ಲಿಂದ ನಾವು ಡೈರೆಕ್ಟು ಊಟಕ್ಕೆ ಬಂದ್ವಿ. ಟೈಮು 1 ಗಂಟೆ ಆಗಿತ್ತು. ಇಷ್ಟು ಬೇಗ ಊಟ ಬೇಕಾಗಿರಲಿಲ್ಲ, ಬಟ್ ಅಕ್ಕ ಅವರೆಲ್ಲರೂ ಬಾ ನಮ್ಮ ಜೊತೆನೇ ಕುತ್ಕೊಂಡು ಊಟ ಮಾಡುವೆ ಅಂತೇಳಿ ಊಟಕ್ಕೆ ಕರೆಸ್ಕೊಂಡ್ರು. ರೇಖಾ ಶೋಭಾ ಅವರಿಬ್ಬರು ಕೂಡ ಇರಲಿಲ್ಲ, ನಾವಷ್ಟೇ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಅಡುಗೆ ಭಟ್ರು ಕೂಡ ನಮ್ಮೂರಿನವರೇ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಶೋಭನ ಗೃಹ ಪ್ರವೇಶದಲ್ಲಿ ಕೂಡ ಅವರೇ ಅಡುಗೆ ಮಾಡಿದ್ದು. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಹೆಸರುಬೇಳೆ ಇದೆ, ಮತ್ತು ಬೀನ್ಸ್ ಪಲ್ಯ ಇದೆ, ಮತ್ತು ಬಾಳೆಕಾಯಿ ಪಲ್ಯ ಇದೆ, ಮತ್ತು ಪೂರಿ ಇತ್ತು, ಪೂರಿ ಜೊತೆಗೆ ಸಾಗು ಇತ್ತು. ಇನ್ನು ಆ್ಯಸ್ ಯೂಶುವಲ್ ಅನ್ನ, ಸಾಂಬಾರು, ರೈಸು, ಮಜ್ಜಿಗೆ, ಉಪ್ಪಿನಕಾಯಿ, ಹಪ್ಪಳ ಅದೆಲ್ಲ ಕೂಡ ಇತ್ತು. ಸ್ವೀಟ್ಸು, ಲಡ್ಡು ಮಾಡಿದರು. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಸಿಹಿ ಬಂದ್ಲು ಅಂತೇಳಿ ಎಲ್ಲರೂ ನಮ್ಮ ಸಿಹಿ ಜೊತೆ ಮಾತಾಡ್ತಾ ಇದ್ದಾರೆ, ನನ್ನ ಕಸಿನ್ಸ್ ಎಲ್ಲರೂ ಕೂಡ.
ಊಟ ಮುಗಿಸ್ಕೊಂಡು ಎಲ್ಲರೂ ಕೂಡ ಮನೆಗೆ ಬಂದ್ವಿ. ರೇಖಂಗೆ ಡ್ಯೂಟಿ ಇತ್ತು, ಅವಳು 2 ಅವರ್ ಪರ್ಮಿಷನ್ ತಗೊಂಡಿದ್ಲು. ಸೊ ನಾನು ಡ್ಯೂಟಿಗೆ ಹೋಗ್ಬೇಕಂತೇಳಿ ಊಟ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟ್ಲು. ಸೊ ನಮ್ಮ ದೊಡ್ಡಮ್ಮ, ಅತ್ತೆ ಮಗಳು, ದೊಡ್ಡಮ್ಮನ ಮಗಳು ಎಲ್ಲರೂ ಇದ್ರಲ್ಲ. ಸೊ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ರು. ಸೊ ಅವ್ರಿಗೆಲ್ಲ ಟೀ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡು, ಈಗ ತಾನೇ ಜಸ್ಟ್ ಊಟ ಮಾಡಿದ್ದೀವಲ್ವ, ಆಮೇಲೆ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಆಗಿದ್ಮೇಲೆ ಮತ್ತೆ ನಮ್ಮ ಅತ್ತೆ ಅವರೆಲ್ಲರೂ ಕೂಡ ಮನೆಗೆ ಬಂದರು. ಸೊ ಎಲ್ಲರಿಗೂ ಒಂದೇ ಸಲ ಟೀ ಕಾಫಿ ಮಾಡಿಕೊಟ್ಟೆ. ಸೊ ಎಲ್ಲರೂ ಟೀ ಕಾಫಿ ಎಲ್ಲ ಕುಡ್ಕೊಂಡು ಎಲ್ಲರೂ ಹೊರಡೋದು ಅಂತ ಹೇಳಿ ಆಯಿತು. ಸೊ ನಾವು ಕಸಿನ್ಸ್ ಎಲ್ಲ ಸೇರಿದ್ರೆ ಎಷ್ಟು ಮಾತಾಡಿದ್ರೂ ಮುಗಿಯಲ್ಲ ಅಂತೇಳಿ ಹೇಳ್ಬೋದು. ಮಾತಾಡ್ತಾನೆ ಇರ್ತೀವಿ ಸುಮ್ಮನೆ. ಆಮೇಲೆ ಸರಿ ಟೈಮ್ ಆಗುತ್ತೆ ಹೊರಡೋಣ ಅಂತೇಳಿ ಎಲ್ಲರೂ ಕೂಡ ಹೊರಟ್ವಿ. ನಾನು ಕೂಡ ಮನೆಗೆ ಇವತ್ತು ಬೇಗ ಹೋಗಬೇಕಿತ್ತು. ನಮ್ಮ ಮನೆಯವರು ಮಾಲೆ ಹಾಕಿಸ್ಕೊಳ್ತಾ ಇದ್ರು, ಹಾಗಾಗಿ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಒಂದು 4 ಗಂಟೆವರೆಗೂ ಇದ್ದೆ ನಾನು. 4 ಗಂಟೆ ಮೇಲೆ ಹೊರಟೆ. ಸೊ ಇದಿಷ್ಟು ನಮ್ಮ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶದ ವಿಡಿಯೋ ಆಗಿತ್ತು. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋಗಳನ್ನೆಲ್ಲ ಎಲ್ಲರೂ ನೋಡಿ ಪ್ಲೀಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನನ್ನ ವೀಡಿಯೋಸ್ನ ಜಾಸ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ವಾಚ್ ಅವರು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಎಲ್ಲರೂ ಕೇಳ್ತಾರೆ ಅನ್ನೋ ಕಾರಣಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ವಾಚ್ ಅವರ್ ನೋಡಿದಾಗ ಮಾಡೋದು ಬೇಡ ಅಂತ ಅನಿಸುತ್ತೆ. ಸೊ ಪ್ಲೀಸ್ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.